ನ್ಯೂಸ್, ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಬಹುತೇಕ ಸಮಾಜದಲ್ಲಿ ಬಹುದೊಡ್ಡ ಶಾಪ, ಅದರಲ್ಲಿ ಹಿಂದುತ್ವ ವ್ಯವಸ್ಥೆಯಲ್ಲಿ ಅಂದರೆ ಲವ್ ಜಿಹಾದ್. ಈಗಾಗಲೇ ನೀವು ನೋಡಿದಿರಿ ಕೇರಳ ಸ್ಟೋರಿ 1, 2 ಪಾರ್ಟ್ 1, ಪಾರ್ಟ್ 2. ಇದು ಕೆಲವರು ಕಟ್ಟುಕತೆ ಅಂತಾರೆ, ಕೆಲವರು ಇಲ್ಲ ಇದು ನೈಜ ಸ್ಥಿತಿ ಇದೆ, ವಾಸ್ತವಿಕತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಇದು ಕೆಲವು ಹಿಂದುತ್ವವಾದಿಗಳು ಮಾತನಾಡುವಂಥದ್ದು ಲವ್ ಜಿಹಾದ್ ಅಂತ. ಆದರೆ ಈಗ ನಾವು ಸಮಾಜದಲ್ಲಿ ನೋಡ್ತಾನೆ ಇದ್ದೀವಿ, ಈ ಲವ್ ಜಿಹಾದ್ ಯಾಕೆ ಮಾಡ್ತಾರೆ, ಇದರ ಹಿಂದೆ ಏನು ಇದೆ, ಉದ್ದೇಶ ಏನು, ಆಮೇಲೆ ಇದಕ್ಕೆ ಯಾರು ಕೈವಾಡ, ಈ ಲವ್ ಜಿಹಾದ್ ಮಾಡೋಕೆ ಯಾರು ಉತ್ತೇಜನ ಕೊಡ್ತಾ ಇದ್ದಾರೆ, ಪ್ರೇರಣೆ ಏನಿದೆ. ಸೊ ಈ ಎಲ್ಲ ವಿಚಾರಗಳು ಈಗ ಕಾಡ್ತಾ ಇದೆ. ಅದರಲ್ಲಿ ನಮ್ಮ ಗದಗದಲ್ಲಿ ಬಹುತೇಕ ನಮ್ಮ ಈ ಭಾಗದ ವ್ಯವಸ್ಥೆಯಲ್ಲಿ ಬಾಬು ಬಾಕ್ಳೆ ಅವರು ಕ್ರಾಂತಿ ಸೇನಾ ಸಂಘಟನೆಯ ಮೂಲಕ ಮತ್ತು ಬೇರೆ ಬೇರೆ ಸಂಘಟನೆಯ ಜೊತೆಗೆ ಈ ಲವ್ ಜಿಹಾದ್ ಬಗ್ಗೆ ಬಹಳಷ್ಟು ಜಾಗೃತಿ ಮೂಡಿಸ್ತಾ ಇದ್ದಾರೆ. ಮೊನ್ನೆ ಅವರು ಈ ಹಿಂದೆ ಲವ್ ಜಿಹಾದದ ವ್ಯವಸ್ಥೆಯಲ್ಲಿ ಏನು ಫಸ್ಟ್ ಕೇರಳ ಸ್ಟೋರಿ 1ನೇ ಪಾರ್ಟ್ ಬಂತಲ್ಲ, ಅವಾಗೂ ಕೂಡ ಟಾಕೀಸಲ್ಲಿ ಜನರು ಕರ್ಕೊಂಡು ತೋರಿಸಿ, ಅದರಲ್ಲಿ ವಿಶೇಷವಾಗಿ ಹಿಂದೂ ಯುವತಿಯರಿಗೆ, ಮಹಿಳೆಯರಿಗೆ ಮೊನ್ನೆ ಕೇರಳ ಸ್ಟೋರಿ ಪಾರ್ಟ್ 2 ಸುಮಾರು 650ಕ್ಕಿಂತ ಹೆಚ್ಚು ಮಹಿಳೆಯರಿಗೆ, ಯುವತಿಯರಿಗೆ ಅದನ್ನು ತೋರಿಸಿ ಅದ್ರ ಬಗ್ಗೆ ಜಾಗೃತಿ, ಭಾಷಣ ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆ ಏನು ಸಂವಾದ ಇವನ್ನೆಲ್ಲ ಮಾಡಿಸಿದ್ದಾರೆ. ಸೊ ಯಾಕಿದು ಏನು, ಇವೆಲ್ಲ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಇದೊಂದು ಮುಸ್ಲಿಂ ವಿರುದ್ಧ ಪಿತೂರಿ ಸಿದ್ಧಾಂತ ಅಂತ ಹೇಳ್ತಾರೆ. ಲವ್ ಜಿಹಾದ್ ನಡೀತಾನೆ ಇದೆ. ಸೊ ಈ ಬಗ್ಗೆ ಬಾಬು ಬಾಕ್ಳೆ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಈ ವಿಚಾರವನ್ನು ಹಂಚಿಕೊಳ್ಳಲಿಕ್ಕೆ. ಲವ್ ಜಿಹಾದ್ ಸವಾಲ್ ವಿಶೇಷ ಚರ್ಚೆಗೆ ಅವರನ್ನು ಆಹ್ವಾನ ಮಾಡ್ತೀನಿ. ಸರ್ ನಮಸ್ಕಾರ. ಸರ್ ಏನು ಲವ್ ಜಿಹಾದ್ ಬಗ್ಗೆ, ಏನು ಲವ್ ಜಿಹಾದ್ ಅಂದ್ರೆ ಏನು ಸರ್? ಲವ್ ಜಿಹಾದ್ ಅಂದ್ರೆ ಇದು ಒಂದು ಬಹಳ ದೊಡ್ಡ ಷಡ್ಯಂತ್ರ ಸರ್. ಹಿಂದೂ ಸಮಾಜದ ಯುವತಿಯರನ್ನ ಪ್ರೀತಿ ಪ್ರೇಮ ಹೆಸರಿನಲ್ಲಿ ಅವ್ರನ್ನ ಮತಾಂತರ ಮಾಡುವಂತ ಒಂದು ಷಡ್ಯಂತ್ರ ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಇಸ್ಲಾಂ ರಾಷ್ಟ್ರ ಮಾಡ್ಬೇಕು ಅನ್ನುವಂಥದ್ದು ಇನ್ನೊಂದು ಕಡೆ ಒಂದು ಬಹುದೊಡ್ಡ ಷಡ್ಯಂತ್ರ ಸರ್ ಇದು. ಇದು ಬಹುದೊಡ್ಡ ಒಂದು ಪಿತೂರ, ಇದರಿಂದ ದೊಡ್ಡ ಕೈವಾಡ ಇದೆ ಸರ್. ಲವ್ ಜಿಹಾದ್ ಅನ್ನುವಂಥದ್ದು ಇದು ಕಣ್ಣಿಗೆ ಕಾಣದೇ ಇರುವಂತದ್ದು ಒಂದು ಷಡ್ಯಂತ್ರ ಸರ್ ಇದು. ಇದು ಬಹಳ ಮಂದಿ ಅಂತಾರೆ ಇದು ಒಂದು ಸುಳ್ಳು ಅಂತ ಹೇಳಿ ಕೆಲವರು ಅಂತಾರೆ ಸರ್. ಆದ್ರೆ ಇದು ನಾವು ಕೆಲವು ಕಡೆ ಇದನ್ನ ನೋಡಿದಾಗ, ಕೆಲವು ಕಡೆ ಹೋಗಿ ವಿಚಾರಣೆ ಮಾಡಿದಾಗ, ಆಮೇಲೆ ನಾವು ಮಾಧ್ಯಮದಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಇದು ಲವ್ ಜಿಹಾದ್ ಸತ್ಯವಾದ ಒಂದು ಕರಾಳವಾದ ಮುಖವಾಡ. ಇದು ಅಂದ್ರೆ ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡಿಕೊಂಡು ಅವ್ರನ್ನ ಮತಾಂತರ ಮಾಡುವಂತ ಒಂದು ಕಾರ್ಯ ಸರ್ ಇದು. ಅಂದ್ರೆ ಏನಿದೆ ಅಂತೀರಿ, ಏನಿದ್ರ ಉದ್ದೇಶ ಏನವ್ರದ್ದು? ಅದೇ ಸರ್, ಇದು ಉದ್ದೇಶ ಅಂದ್ರೆ ಹಿಂದೂ ಯುವತಿಯರನ್ನ ಮತಾಂತರ ಮಾಡೋದು, ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡಿಕೊಂಡು ಅವರನ್ನ ಕನ್ವರ್ಟ್ ಮಾಡುವಂತದ್ದು ಒಂದು ಷಡ್ಯಂತ್ರ ಸರ್ ಇದು. ಹೆಂಗ್ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ, ಏನ್ ಆಕರ್ಷಣೆ, ಏನು ಯಾವ ರೀತಿ ಅವರು ಮಾಡ್ತಾರೆ ಲವ್ ಜಿಹಾದ್? ಸರ್ ಲವ್ ಜಿಹಾದ್ ಅಂದ್ರೆ ಸರ್ ಇವನು ಕಾಲೇಜಲ್ಲಿ, ಬಹುತೇಕ ಕಾಲೇಜಲ್ಲಿ, ಶಾಲಾ ಕಾಲೇಜಲ್ಲಿ ಇದು ನಡೀತಾ ಇದೆ ಸರ್. ಶಾಲಾ ಕಾಲೇಜ್ ಅಂದ್ರೆ ಪೋಕ್ಸೋ ಅಡಿ ಒಳಗ್ ಬರ್ತದ. 18 ವರ್ಷದ ಮೇಲ್ಪಟ್ಟವ್ರಿಗೆ ಮಾಡಿದ್ರೆ 18 ವರ್ಷ ಒಳಗಡೆ ಇದು ಸರ್ ಬಹುತೇಕ ರೀತಿ ಒಳಗಿದು ಒಂದ್ ರೀತಿ ಇದು ಷಡ್ಯಂತ್ರ ಹೆಂಗ್ ಸರ್ ಅಂದ್ರ ಅವ್ರನ್ನ ಪುಸಲಾಯಿಸುವಂತ ಒಂದು ಕೆಲಸ ನಡೀತಾ ಇದೆ ಸರ್. ಅವ್ರನ್ನ ಪುಸಲಾಯಿಸುವಂತದ್ದು ಸ್ನೇಹಿತರ ಪರವಾಗಿ ಅಥವಾ ಯುವತಿಯರ ಪರವಾಗಿ ಈ ರೀತಿ ಒಂದು ಅವ್ರನ್ನ ದಾರಿ ತಪ್ಪಿಸುವಂತ ಕೆಲಸ ಇದೆ ಸರ್ ಲವ್ ಜಿಹಾದ್. ಅವ್ರನ್ನ ಪ್ರೀತಿಯ ಹೆಸರಿನೊಳಗೆ ಅವ್ರನ್ನ ಮೋಸ ಮಾಡಿ ಅವ್ರನ್ನ ಮದುವೆ ಆಗಿ ಈ ರೀತಿ ಇದೇ ಒಂದು ಹೆಂಗ ಅವ್ರನ್ನ ಸೆಳ್ಕೊಳ್ತಾರೆ ಹೆಂಗ ಸರ್. ಈಗ ತಾವು ನೋಡಿರ್ಬೋದು, ಈ ಹಿಂದೆ ಹಿಂದೂ ಹೆಸರಿನೊಳಗೆ ಇನ್ಸ್ಟಾಗ್ರಾಮ್ ಒಳಗೆ ಅಕೌಂಟ್ ಮಾಡಿ ಅವ್ರನ್ನ ಮೆಸೇಜ್ ಮಾಡೋದು ಅಥವಾ ಅವ್ರನ್ನ ಆಕರ್ಷಣೆ ಮಾಡಿ ಅವ್ರನ್ನ ಹೋಗಿ ಭೇಟಿಯಾಗಿ ಅವ್ರನ್ನ ಅಂದ್ರೆ ನಿಜವಾದ ಮುಖವಾಡ ತೋರಿಸೋದಿಲ್ಲ ಸರ್. ಆನಂತರ ಅವ್ರಿಗೆ ನಿಜವಾದ ಮುಖವಾಡ ಗೊತ್ತಾಗುತ್ತೆ. ಇದ್ರ ಕೇರಳ ಸ್ಟೋರಿ 2 ಏನೈತೆ ಸರ್, ಅದ್ರೊಳಗೆ ಸತ್ಯವಾದ ಘಟನೆ, ಕೇರಳ ಒಳಗೆ ಏನಾಗಿದೆ ಸತ್ಯವಾದ ಘಟನೆ ಅದ್ರಲ್ಲಿ ತೋರಿಸಿದ್ರು ಸರ್. ಒಂದು ಹಿಂದೂ ಯುವತಿಯನ್ನ ಒಬ್ಬ ಮುಸ್ಲಿಂ ಯುವಕ ಫಸ್ಟ್ ಅವ್ರನ್ನ ಬೇರೆ ಹೆಸರು ಬದಲಾವಣೆ ಮಾಡ್ಕೊಂಡು ಅವ್ರನ್ನ ಲವ್ ಮಾಡ್ತಾನೆ. ಲವ್ ಮಾಡಿ ಮದುವೆ ಆದ ನಂತರ ಆಮೇಲೆ ಆ ಹುಡುಗಿ ಹೇಳ್ತಾನ ಇಲ್ಲ ನಾನು ಮುಸ್ಲಿಂ ಇದೀನಿ ಅಂತ ಹೇಳಿ. ಅನಂತರ ಆಗಿ ಸತ್ಯ ಘಟನೆ ಗೊತ್ತಾದ್ಮೇಲೆ ಅವನ್ನ ಹೊಡಿತಾಳ, ನನ್ಗೆ ಯಾಕೆ ಈ ರೀತಿ ಮೋಸ ಮಾಡಿದೀನಿ ಅಂತಂದಾಗ ಅನಂತರ ಇದರಿಂದ ಯಾರಿದ್ದಾರೆ ಏನಿದೆ ಅಂತ ಹೇಳಿ ಆ ಸಿನಿಮಾದಲ್ಲಿ ಸಂಪೂರ್ಣ ತೋರಿಸಿದಾರೆ ಸರ್. ಆಮೇಲೆ ಈ ಒಂದೊಂದು ಜಾತಿ ಯುವತಿಯರ ಮಾಡಿ ಇಷ್ಟು ದುಡ್ಡು ಅಂತ ಹೇಳಿ ಅವರು ದುಡ್ಡು ಕೊಡ್ತಾರೆ ಅಂತ ಹೇಳಿ ಆ ಸಿನಿಮಾದಲ್ಲಿ ತೋರಿಸಿದಾರೆ ಸರ್. ಅಂದ್ರೆ ಯುವತಿಯರಿಗೆ ಈ ರೀತಿ ಬ್ರಾಹ್ಮಣ ಯುವತಿಯರಿಗೆ ಇಷ್ಟು, ಮರಾಠಿ ಯುವತಿಯರಿಗೆ ಇಷ್ಟು, ಈ ರೀತಿ ಬೇರೆ ಬೇರೆ ಸಮಾಜ ಯುವತಿಯರನ್ನ ಕರ್ಕೊಂಡು ಬಂದು ಇಷ್ಟಿಷ್ಟು ದುಡ್ಡು ಅಂತೇಳಿ ಅವ್ರನ್ನ
ಕೊಡ್ತಾರ ಅನ್ನೋದು ಸಿನಿಮಾದಲ್ಲಿ ನೈಜ ಘಟನೆ ತೋರಿಸಿದಾರೆ ಸರ್. ಇದಕ್ಕೆ ಬಹಳಷ್ಟು ವಿರೋಧ ಆಯ್ತು. ಸಿನಿಮಾ ಇದನ್ನ ಬಿಡುಗಡೆ ಮಾಡೋಣ ಅಂತೇಳಿ ವಿರೋಧ ಆದ್ರೂ ಕೂಡ ಅದು ಕೋರ್ಟ್ ಮೆಟ್ಲಿ ಇರಿದ್ರು ಕೂಡ ಅದನ್ನ ಮತ್ತೆ ಸಿನಿಮಾ ಬಂದ್ ಸರ್. ಯಾಕಂದ್ರೆ ನಿಜವಾದ ಘಟನೆ ತೋರಿಸಿದಾರೆ ಅನ್ನೋ ಉದ್ದೇಶಕ್ಕೆ ಆ ಸಿನಿಮಾ ಬಂದ್ ಸರ್. ಸುಳ್ಳಾಗಿದ್ರೆ ಆ ಸಿನಿಮಾ ಬರ್ತಿರ್ಲಿಲ್ಲ ಇವತ್ತು. ಎಲ್ಲೆಲ್ಲಿ ತೋರಿಸಿದ್ರಿ ನೀವು? ಇಲ್ಲಿ ಸಿನಿಮಾ ಫಸ್ಟ್ ಇದು ಕೇರಳ ಸ್ಟೋರಿ ಫಸ್ಟ್ ಪಾರ್ಟ್ ಸರ್. ವೆಂಕಟೇಶ್ ಆಗಿ ಬಂದಿದೆ ಸರ್. ಅವಾಗ 200ಕ್ಕೂ ಹೆಚ್ಚು ಯುವತಿಯರಿಗೆ ತೋರಿಸಿದ್ವಿ. ಆಮೇಲೆ ಕೇರಳ ಉಚಿತವಾಗಿ ಸರ್. ಅಂದ್ರೆ ಉಚಿತವಾಗಿ ನಾವು ಸ್ಪಾನ್ಸರ್ ರೀತಿ ಅಂದ್ರೆ ಹಿಂದೂ ಸ್ಪಾನ್ಸರ್ ಮಾಡ್ಕೊಂಡು ಅದನ್ನ ಸಿನಿಮಾ ತೋರಿಸುವಂತ ಕೆಲಸ ಮಾಡಿದ್ವಿ. ಎರಡನೇ ಸ್ಟೋರಿ ಅಂತ ಸರ್ ಕೇರಳ ಸ್ಟೋರಿ 2. ಇದು 650ಕ್ಕೂ ಹೆಚ್ಚು ಯುವತಿಯರನ್ನ ಕೃಷ್ಣ ಟಾಕೀಸ್ ಬಂತು. ಅಲ್ಲಿ ಕರ್ಕೊಂಡೋಗಿ ತೋರಿಸಿದ್ವಿ ಸರ್ ಮೊನ್ನೆ ಅಂದ್ರೆ ಯಾವಾಗ? ಮಂಗಳವಾರ ದಿನ ಸರ್. ಮಂಗಳವಾರ ದಿನ ತೋರಿಸಿದ್ವಿ ಸರ್. ಆ ಸಿನಿಮಾ ನೋಡಿದ್ರೆ ಬಹುತೇಕ ಯುವತಿಯರು ಈ ರೀತಿ ನಮ್ಮ ಹಿಂದೂ ಸಮಾಜ ಯುವತಿಯರ ಮೇಲೆ ನಡೀತಾ ಇದೆ ಅಂತ ಒಂದು ಜಾಗೃತ ಸಂದೇಶ ಸರ್ ಇದು. ಬಹುತೇಕ ಯುವತಿಯರಿಗೂ ಅದು ಭಯ ಆಯ್ತು ನೋಡಿ, ಈ ರೀತಿ ನಮ್ಮ ಹಿಂದೂ ಸಮಾಜ ಯುವತಿಯರ ಮೇಲೆ ಆಗ್ತಾ ಇದೆ, ನಾವು ಜಾಗೃತರಾಗಬೇಕು ಅನ್ನುವಂಥದ್ದು ಉದ್ದೇಶ ಒಂದ್ ಕಡೆ ಸರ್. ಮತ್ತ ಅವ್ರ ಪೋಷಕರು ಬಂದಿದ್ರು ಜೊತೆಗೆ. ಅಂದ್ರೆ ಸರ್ ಇದ್ರಾಗ ವಿಶೇಷವಾಗಿ ತಾಯಂದ್ರ ಬಹಳ ಗಮನ ಕೊಡುವಂತದ್ದು ಐತಿ ಸರ್. ಯಾಕಂದ್ರ ಗಂಡ್ಮಕ್ಳು ದುಡ್ಯಾಕ್ ಹೋಗ್ಬಿಡ್ತಾರ. ಮನ್ಯಾಗಿರೋರು ಮಹಿಳೆಯರು ಗಂಡ್ಮಕ್ಳು ತಾಯಂದ್ರು ಅವರು ಅವ್ರ ಮೇಲೆ ಗಮನ ಇಟ್ಟು, ಯಾಕೆ ನಮ್ಮ ಹುಡುಗಿ ಶಾಲಿ ಎಷ್ಟು ಗಂಟೆ ಹೋಗ್ತಾಳ, ಎಷ್ಟು ಗಂಟೆ ಮನೆಗೆ ಬರ್ತಾಳ, ಫೋನ್ ಒಳಗೆ ಯಾವ ರೀತಿ ಯಾರಿಗೆ ಚಾಟಿಂಗ್ ಮಾಡ್ತಾಳ, ಯಾರಿಗೆ ಓಕೆ ಮೆಸೇಜ್ ಮಾಡ್ತಾಳ ಏನನ್ನೋದು ಅವರು ಕೂಡ ತಿಳ್ಕೊಳ್ಬೇಕು ಸರ್ ಅನ್ನೋ ಉದ್ದೇಶಕ್ಕೆ ನಾವು ಅದನ್ನ ಸಿನಿಮಾ ತೋರಿಸಿದ್ವಿ ಸರ್. ಈ ಯಾವ ವರ್ಗದವ್ರು ಟಾರ್ಗೆಟ್ ಮಾಡ್ತಾರ ಅವ್ರು? ಏನ್ ಸರ್ ಟೋಟಲ್ ಹಿಂದೂ ಸಮಾಜ. ಅಲ್ಲ ವರ್ಗ ಅಂದ್ರೆ ಈಗ ಬಡವ್ರನು ಅಥವಾ ಮಧ್ಯಮ ವರ್ಗದವ್ರು? ಇಲ್ಲ ಅದ್ರೊಳಗೆ ಏನು ಇದಿಲ್ಲ ಸರ್. ಒಟ್ಟು ಟೋಟಲ್ ಅವ್ರ ಟಾರ್ಗೆಟ್ ಹಿಂದೂ ಸಮಾಜದ ಯುವತಿಯರನ್ನ ಈ ಲವ್ ಮುಸ್ಲಿಮೇತರ ಮಹಿಳೆಯರನ್ನೆಲ್ಲ ಅವ್ರು ಟಾರ್ಗೆಟ್ ಮಾಡ್ತಾರೆ. ಎಸ್ ಸರ್. ಹಿಂದೂ ಯುವತಿಯರ ಯಾರು ಅನ್ಮ್ಯಾರಿಡ್ ಅದ ಅವ್ರನ್ನ ಟಾರ್ಗೆಟ್ ಮಾಡಿ ಹೆಂಗ್ ಪುಸ್ಲಾಸ್ತಾರ ಅಂತ ಅವ್ರು ಸರ್. ಅದು ಒಂದು ಕಲಾ ಸರ್. ಅದು ಕಲಾ ಆಗಿರ್ಬೋದು. ಆಮೇಲೆ ಕೆಲವು ಮತಾಂತರ ಇದು ಕೆಲವು ಏನು ಮಾಟ ಮಂತ್ರ ಅದನ್ನು ಮಾಡ್ತಾರ ಅಂತೇಳಿ ನಾವು ಕೇಳ್ಪಟ್ಟಿವಿ ಸರ್. ಅದು ಕೂಡ ಆಗಿರ್ಬೋದು. ಅತ್ತಾರ ಹಾಕೊಂಡು ಅದ್ರಲ್ಲಿ ಏನೋ ಒಂದು ಬದಲಾವಣೆ ಮಾಡುವಂತದ್ದು ಈ ರೀತಿ ಬಹಳಷ್ಟು ಕೇಳಿದ್ವಿ ಸರ್ ನಾವು. ಆ ರೀತಿ ಕೂಡ ನಡೆದೈತಿ. ಮತ್ತೆ ತಾವು ಲಾಸ್ಟ್ ಟೈಮ್ ಮುಂಬೈದೊಳಗೆ ಎಲ್ಲ ನೋಡಿರ್ಬೇಕು ಸರ್. ಸುಟ್ಗೋಸ್ರೊಳಗೆ ಕತ್ತರಿಸಿ ಆ ಫ್ರಿಜ್ ಒಳಗೆ ಇಟ್ಟಿದ್ದು. ಆಮೇಲೆ ನಮ್ ಗದಗನಗರದೊಳಗೆ ಒಂದು ಹಿಂದೂ ಮಾತ್ ಸರ್. ಒಂದ್ ಹುಡುಗಿಗೆ ಮೇಲೆ ಈ ರೀತಿ ಸರ್. ಅಂದ್ರ ಅವ್ರನ್ನ ಯಾವ ರೀತಿ ಬಳಸ್ಕೊತಾ ಇದಾರೆ ಅನ್ನುವಂಥದ್ದು ಇದು ಹಿಂದೂ ಸಮಾಜ ಬಹಳ ಗಂಭೀರವಾಗಿ ಆಲೋಚನೆ ಮಾಡುವಂಥದ್ದು ಒಂದು ಇದೆ ಸರ್. ಯಾಕಂದ್ರೆ ನಾವು ನಮ್ಮ ಸಂಘಟನೆಯಿಂದ ನಾವು ಬಹಳಷ್ಟು ವರ್ಷಗಳಿಂದ ಲವ್ ಜಿಹಾದ್ ವಿರುದ್ಧ ನಾವು ಹೋರಾಟ ಮಾಡ್ತಾನೆ ಇದೀವಿ. ಹಿಂದೆ ಒಂದು 2 ವರ್ಷದಿಂದ ನಾವು ಲವ್ ಜಿಹಾದ್ ಬುಕ್ ವಿತರಣೆ ಮಾಡಿದ್ವಿ ಹಿಂದೂ ಯುವತಿಯರನ್ನ. ಈ ರೀತಿ ನಮ್ ನಿರಂತರವಾಗಿ ಲವ್ ಜಿಹಾದ್ ವಿರುದ್ಧ ನಮ್ಮ ಹೋರಾಟ ಇದ್ದೇ ಇದೆ ಸರ್. ಆದ್ರೆ ಇದು ಹಿಂದೂ ಯುವತಿಯರು ಈ ಹಿಂಗ ಲವ್ ಜಿಹಾದಕ್ಕ ಒಳಗಾಗ್ತಾರೆ. ಬಟ್ ಆದ್ರೆ ಮುಸ್ಲಿಂ ಯುವತಿಯರು ಯಾಕೆ ಆಗುದಿಲ್ಲ? ಅಲ್ಲ ಸರ್ ಆಯ್ತಲ್ಲ ಸರ್. ನಾವು ಸ್ಪಷ್ಟವಾಗಿ ನಾವು ನಮ್ಮ ಧರ್ಮದ ಶಿಕ್ಷಣೆಯನ್ನ ನಮ್ಮ ಸನಾತನ ಹಿಂದೂ ಧರ್ಮದ ಶಿಕ್ಷಣ ಬಂದು ನಾವು ಯುವತಿಯರು ಕೊಡ್ಬೇಕಾಗಿದೆ ಸರ್. ನಾವು ಅಲ್ಲೇ ಎಲ್ಲೋ ಒಂದ್ ಕಡೆ ನಾವು ತಪ್ತಾ ಇದೀವಿ. ಈಗ ನೋಡ್ರಿ ಇನ್ಸ್ಟಾಗ್ರಾಮ್ ಒಳಗ ನಮ್ಮ ಹಿಂದೂ ಸಮಾಜ 12ರಿಂದ 13 ವರ್ಷದ ಯುವತಿಯರು ಇನ್ಸ್ಟಾಗ್ರಾಮ್ ಒಳಗ ರೀಲ್ಸ್ ಮಾಡಿ ಹಾಕೋದು ಈ ರೀತಿ ಒಟ್ಟ ಯುವಕರನ್ನ ಅಟ್ರಾಕ್ಷನ್ ಮಾಡುವಂತದ್ದು ಕೆಲಸ ಆಗ್ತಾ ಇದೆ. ಒಂದ್ ಕಡೆ ಹಿಂದೂ ಯುವತಿಯರದು ತಪ್ಪಾಗ್ತಾ ಇದೆ ಸರ್. ಅದಕ್ಕೆ ಅವರು ಡ್ರೆಸ್ ಕೋಡ್ ಕುಂಕುಮ ಹಚ್ಚೋದಿಲ್ಲ, ಬಳೆ ಹಾಕೋದಿಲ್ಲ. ಹೆಂಗಿತ್ ಸರ್ ಮೊದಲೇ ನಮ್ ಸನಾತನ ಧರ್ಮ ಮೊದ್ಲೇ ಹೆಂಗಿತ್ತ ಸರ್, ಮೈ ತುಂಬಾ ಸೆರಗ ಹಾಕೊಂಡು ಹಣೆ ತುಂಬಾ ಕುಂಕುಮ ಕೈ ತುಂಬಾ ಬಳೆ ಹೂವು ಹಾಕೊಂಡು ಯಾರಾದ್ರೂ ನೋಡಿದ್ರ ಈ ರೀತಿ ಒಂದು ವ್ಯವಸ್ಥಿತವಾಗಿ ಧರ್ಮ ಆಚರಣೆ ಒಳಗೆ ನಮ್ಮ ಹಿಂದೂ ಸಮಾಜ ಇತ್ತು ಸರ್. ಈಗ ಎಲ್ಲೋ ಒಂದ್ ಕಡೆ ಅದು ಕಡಿಮೆ ಆಗ್ತಾ ಬರ್ತಾ ಇದೆ ಸರ್. ಅಂದ್ರೆ ಬ್ರಿಟಿಷರು ಬಿಟ್ಟು ಹೋಗಿರ್ತಕ್ಕಂಥ ಈ ಡೇಗಳನ್ನ ಆಚರಣೆ ಬಹಳ ಆಗ್ತಾ ಇದೆ. ಈ ರೀತಿ ಆಗೋದ್ರಿಂದ ಎಲ್ಲೋ ಒಂದು ನಮ್ಮ ಹಿಂದೂ ಸಮಾಜದ ಕಡೆ ಒಂದು ಧರ್ಮ ಶಿಕ್ಷಣ ಕಡಿಮೆ ಆಗ್ತಾ ಇದೆ ಸರ್. ಅದಕ್ಕೆ ನಾ ಹೇಳೋದೇನಂದ್ರ ಧರ್ಮ ಶಿಕ್ಷಣ ಎಷ್ಟು ನಾವು ಕೊಡ್ತೀವೋ ಅಷ್ಟು ಇವತ್ತರು ಜಾಗೃತ ಇರ್ತಾರ. ಒಮ್ಮಾಗ್ಲಿ ನಾವು ಲವ್ ಜಿಹಾದಕ್ಕೆ ಕಡಿಮೆ ಆಗ್ತೀವಿ ಅಂದ್ರೆ ಅದು ಅಸಾಧ್ಯ ಸರ್. ಇದಕ್ಕೆ ತಂದೆ ತಾಯಿಗಳ ಸಹಕಾರ ಬೇಕು, ಆ ಸಮಾಜದ ಹಿರಿಯರ ಸಹಕಾರನೇ ಬೇಕು, ಮತ್ತೆ ಅದ್ರ ಜೊತೆಗೆ ಧರ್ಮ ಶಿಕ್ಷಣ ಬೇಕು ಸರ್. ಈಗ ನಾವು ಪ್ರತಿ ಶನಿವಾರ ನಾವು ನಮ್ಮ ಹನುಮಂತರ ದೇವಸ್ಥಾನ ಸರ್, ಬಾಲಮಾರ ದೇವಸ್ಥಾನ ಗಂಗಾಪುರ ನಮ್ಮ ಕಾಶಿನಾಥ ಸಿದ್ಲಿಂಗ ಅವ್ರಿಗೆ ಅಧ್ಯಕ್ಷ ಮಾಡಿವಿ. ಅವ್ರ ಅಧ್ಯಕ್ಷತೆಯೊಳಗೆ ಪ್ರತಿ ಶನಿವಾರ ನಾವು ಒಂದು 50ರಿಂದ 60 ಮಕ್ಕಳಿಗೆ ಅಂದ್ರೆ 8-10 ವರ್ಷದಿಂದ 14 ವರ್ಷದ ಮಕ್ಕಳಿಗೆ ನಾವು ಅಲ್ಲಿ ಶಿಕ್ಷಣ ಕೊಡಾತೀವಿ ಸರ್. ಧರ್ಮ ಶಿಕ್ಷಣ ಕೊಡಾತೀವಿ. ಸನಾತನ ಧರ್ಮದ ಬಗ್ಗೆ, ದೇವರ ಬಗ್ಗೆ, ಪೂಜೆ ಪುನಸ್ಕಾರ, ಯಾವ ರೀತಿ ನಮ್ಮ ಉಡುಗೆ ತೊಡುಗೆಗಳಿರ್ಬೇಕು, ಎಲ್ಲಾ ರೀತಿಯಿಂದನೂ ನಾವು ಅಲ್ಲಿ ಬರುವಂತ ಯಾರಾದ್ರೂ ಸಣ್ಣ ಹುಡುಗರು ಬಳಿ ಹಾಕೊಂಡ್ರೆ ಅವ್ರು ಬಳಿ ಹಾಕೊಂಬರಿ ಅಂತ ಕಳಿಸ್ತೀವಿ. ನಾವು ಕುಂಕುಮ ಹಚ್ಕೊರಿ ಅಂತ ಕಳಿಸ್ತೀವಿ. ಎಲ್ಲ ಗುಡಿಯಿಂದ ಕುಂಕುಮ ಹಚ್ಕೊರಿ ಅಂತ ಹೇಳ್ತೀವಿ. ಈ ರೀತಿ ಸಣ್ಣವ್ರಿದ್ದಾಗ ಅವ್ರು ಧರ್ಮ ಶಿಕ್ಷಣ ಕೊಡುವಂತದ್ದು ನಾವು ತಳಮಟ್ಟದಿಂದ ಕೆಲಸ ಮಾಡುವಂಥದ್ದು ಇವತ್ತು ಬಹಳ ಅವಶ್ಯಕತೆ ಇದೆ ಸರ್. ಇದು ಕೇವಲ ಸಂಘಟನೆಗಳು ಮಾಡಿದ್ರಲ್ಲ, ಅವ್ರವ್ರ ಮನೆ ತಂದೆ ತಾಯಿಗಳು ಕೂಡ ಮಾಡಬೇಕಾಗಿದೆ ಸರ್.
ಅಲ್ಲಿ ಇದಕ್ಕೆ ಬೇಕಾದಷ್ಟು ಕಾನೂನು ಇಗೋದಲ್ಲ, ಕಾನೂನು ವ್ಯವಸ್ಥೆ ಇದೆ. ಲವ್ ಜಿಹಾದಕ್ಕೂ ಯಾರು ಅಕಸ್ಮಾತ್ ಒಂದು ಅವ ಕಾಡಿಸಿದ ಅಥವಾ ಏನೋ ಮಾಡಿದ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು, ಏನೋ ಎಲ್ಲ ವ್ಯವಸ್ಥೆ ಇದೆ. ಮನೆಗೆ ಯಜಮಾನ್ರಿಗೆ ಹೇಳ್ಬೋದು, ಹಿರಿಯರಿಗೆ ಹೇಳ್ಬೋದು, ಇವ್ರು ಬಾಯಿನೇ ಬಿಡೋದಿಲ್ಲಲ್ಲ. ಈಗ ಒಂದ್ ಸೈಡೆಡ್ ಆಗಕ್ ಸಾಧ್ಯನೇ ಇಲ್ಲ ಅದು. ಅದೇ ಸರ್, ಲವ್ ಅಂದ್ರೆ ಒಂದ್ ಕಡೆ ಪ್ರೀತಿ ಅಲ್ಲ ಅದು, ಹೌದು ಬೋತ್ ಸರ್. ಸೈಡ್ ಆಗತ್ತೆ. ಅಲ್ಲ ಸರ್, ಹೇಳ್ತೀನಲ್ಲ ಸರ್, ಇದು ಪುಸಲಾಯ್ತು ಅಂತ ಕೆಲ್ಸನ ಲವ್ ಜಿಹಾದ್ ಸರ್. ಒಟ್ಟು ಹೆಂಗಾದ್ರು ಮಾಡಿ ಹಿಂದೂ ಯುವತಿಯರನ್ನ ಅವ್ರನ್ನ ಈ ಪ್ರೀತಿ ಪ್ರೇಮ ಅನ್ನೋ ಬಲೆ ಒಳಗೆ ಬಿಡಿಸ್ಕೋಬೇಕು ಅನ್ನುವಂತ ಉದ್ದೇಶ ಇದ್ದಾಗ ಸರ್, ಅವ್ರ ಉದ್ದೇಶ ಆ ರೀತಿ ಇದ್ದಾಗ ಅವ್ರು ಹೆಂಗಾದ್ರು ಮಾಡಿ ಬಿಡಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ನಮ್ಮ ಹಿಂದೂ ಯುವತಿಯರು ಜಾಗೃತರಾಗ್ಬೇಕು ಸರ್. ಅಂದ್ರೆ ನೀವು ಹೇಳ್ದಂಗ ಟೂ ಸೈಡ್ ಓಕೆ ಸರ್, ಅದು ಒಪ್ಕೊಂತೀನಿ, ಆದ್ರೆ ಜಾಗೃತ ಆಗುವಂತದ್ದು ಅವಶ್ಯಕತೆ ಇದೆ. ಅದಕ್ಕೆ ನಾವು ಲವ್ ಜಿಹಾದ್ ವಿರುದ್ಧನ ನಾವು ಈ ಸಿನಿಮಾವನ್ನ ತೋರಿಸಿ ಸಮಾಜ ಜಾಗೃತ ಮಾಡುವಂತ ಕೆಲಸ ಮಾಡ್ತಾ ಇದೀವಿ ಸರ್. ಇದು ಕೇವಲ ಇಲ್ಲಿ ಹುಡುಗಿರ ಮೇಲೆ ಅಲ್ಲ ಸರ್, ಮದುವೆ ಆದ ಮಹಿಳೆಯರ ಮೇಲೂ ನಡೀತಾ ಇದೆ ಸರ್ ಲವ್ ಜಿಹಾದ್. ಹೌದಾ? ನಡೀತದೆ, ಸಹಜ ನಡೀತಾ. ಈಗ ನೀವು ಗದಗಳ ನೋಡಿ ಗೊತ್ತಾಗಿದೆ ಸರ್, ಲಾಸ್ಟ್ ಟೈಮ್ ನಿಮ್ಗೊಂದ್ ಅವ್ರ ಹೆಸರು ಬೆಳೆದ್ಬೇಡ ಸರ್, ಅವ್ರ ಮೇಲೆ ಆತು ಪಾಪ, ಅವ್ರಿಗೆ ಗೊತ್ತೇ ಇರಲಿಲ್ಲ ಮೋಸಕ್ಕ ಅವರು. ಅಲ್ಲಿ ಈಗ ಅವ್ರ ಹೆಸರು ಬದಲಾವಣೆ ಮಾಡ್ತಾರೆ. ಇವ್ರು ಲವ್ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ಕುಲಂಕುಷವಾಗಿ ಎಲ್ಲ ನೋಡ್ಕೋಬೇಕಾ? ಅದ ಸರ್, ಈಗ ಹೆಂಗೈತಿ ಸರ್, ಆಯ್ತನಲ್ಲ ನಿಮ್ಗೆ ಈ ಅಂಗಡಿನ ಬದಲಿ ಮಾಡಿ ಇಟ್ಟಿರ್ತಾರ, ಅಂಗಡಿನ ಹೆಸರು ಬದಲಿ ಮಾಡ್ಯಾರ. ಸೊ ಅಂತ ಸಂದರ್ಭದೊಳಗೆ ಲವ್ ಮಾಡ್ತೀರಿ, ಜೀವನ ಕಟ್ಕೋತೀರಿ ಅಂದ್ರ ಈಗ ನೀವು ಒಬ್ಬರಿಗೆ ಆರೋಪ ಮಾಡೋಕ್ಕಿಂತ ಇವ್ರು ಜಾಗೃತಿ ಆಗ್ಬೇಕಲ್ಲ. ಅದ ಸರ್, ಈಗ ನೋಡಿ ಸರ್, ಒಂದು ಲವ್ ಮಾಡೋ ಒಂದು ವಯಸ್ಸು ಸರ್, ಯುವತಿಯರಿಗೆ ಆಯ್ತು, ಒಂದು ಲವ್ ಮಾಡೋ ಅದು ಅಟ್ರಾಕ್ಷನ್ ಸರ್. ಆ ಅಟ್ರಾಕ್ಷನ್ ಆ ಸಂದರ್ಭದೊಳಗೆ ಅವ್ರನ್ನ ಕ್ಯಾಚ್ ಮಾಡುವಂತ ವ್ಯವಸ್ಥೆ ಇದೆ ಸರ್. ಅದಕ್ಕೆ ನಾನು ಹೇಳ್ತೀನಿ, ತಂದೆ ತಾಯಿಗಳು ಇದು ಲವ್ ಜಾತ್ ಕಡಿಮೆ ಆಗ್ಬೇಕಂದ್ರೆ ಸರ್, ತಂದೆ ತಾಯಿನೂ ಬಹಳ ದೊಡ್ಡ ಪಾತ್ರ ಐತೆ ಸರ್. ಯಾರ್ಯಾರು ಇನ್ಸ್ಟಾಗ್ರಾಮ್ ಒಳಗೆ ಮಾಡ್ರ, ಈಗ ನೋಡ್ರಿ ಶಾಲೆ ಒಳಗ ನಮ್ಗ ಒಂದು ಅಭ್ಯಾಸ ಕೊಟ್ಟಿರ್ತಾರೆ ಸರ್. ಈ ಮೆಸೇಜ್ ಬಂದಾಗ ಅದನ್ನ ಏನೋ ಶಾಲೆ ಅಭ್ಯಾಸ ಮಾಡ್ತಾರ ಅಂತೇಳಿ ನಾವು ಅವ್ರಿಗೆ ಮೊಬೈಲ್ ಕೊಟ್ಟು ಕುಂದಿರ್ತಾರ ಪೋಷಕರು. ಅವ್ರ ಒಳ್ಳೆ ಕುಂತ ಏನ್ ಮಾಡ್ತಾರ, ಯಾರಿಗ್ ಮೆಸೇಜ್ ಮಾಡ್ತಾರ, ಏನ್ ಮಾಡ್ತಾರ, ಇದು ಕೂಡ ಬಹಳ ಪರಿಣಾಮ ಮಾಡ್ಬೇಕು ಸರ್. ಇದು ಕೇವಲ ಸಂಘಟನೆ ಮಾಡೋದ್ರಿಂದ ಬದಲಾವಣೆ ಆಗೋದಿಲ್ಲ, ತಂದೆ ತಾಯಿನೂ ಕೂಡ ಇದನ್ನ ಕಡಿವಾಣ ಹಾಕುವಂತ ಕೆಲಸ ಮಾಡ್ಬೇಕು ಸರ್. ಅಲ್ಲಿ ಈಗ ನೀವು ಪಿಕ್ಚರ್ ತೋರಿಸಿದ್ರಿ, ಈಗ ನೀವು ಮೊದಲೇ ತೋರಿಸಿದ್ರಿ ದಿ ಕೇರಳ ಸ್ಟೋರಿ ಫಸ್ಟ್, ಏನ್ ರೆಸ್ಪಾನ್ಸ್ ಏನಾಯ್ತು, ಏನ್ ಅದರಿಂದ ಬದಲೇ ಏನಾಯ್ತು? ಆಗತ್ ಸರ್, ಬದಲಾವಣೆ 100ಕ್ಕೆ 100 ಆಗತ್ತೆ ಸರ್. ಯಾಕಂದ್ರೆ ಕೆಲವೊಬ್ರು ಹೇಳೋದ್ರಿಂದ ಬದಲಾವಣೆ ಆಗೋದಿಲ್ಲ, ನೋಡೋದ್ರಿಂದ ಬದಲಾವಣೆ ಆಗ್ತಾರ. ಈಗ ಬಹುತೇಕ ಜನ ಸರ್, ನನ್ ತಿಳಿದ ಮಟ್ಟಿಗೆ ಸಿನಿಮಾ ನೋಡಿದ್ಮೇಲೆ ಬಹುತೇಕ ಜನ ಬದಲಾವಣೆ ಆಗ್ಯಾರ ಸರ್. ಅವ್ರು 10 ಮಂದಿಗೆ ಹೇಳ್ತಾರ, ಅವ್ರ 10 ಮಂದಿಗೆ ಈ ರೀತಿ ಬದಲಾವಣೆ ಬದಲಾವಣೆ ಆಗುವಂತದ್ದು ಆಗತ್ ಸರ್. ಯಾಕಂದ್ರೆ ಯುವತಿಯವ್ರಿಗೆ ಹೆಂಗಿತ್ತು ಸರ್, ಮನಿ, ಕಾಲೇಜು, ಶಾಲೆ ಎಷ್ಟ ಗೊತ್ತು ಸರ್. ಅವ್ರಿಗೆ ಹೊರಗೆ ಏನ್ ನಡೀತಿದೆ ಅನ್ನೋದು ಗೊತ್ತಿರಂಗಿಲ್ಲ. ನಮ್ಮಂತ ಸಂಘಟನೆಗಾರರು ಏನೈತೆ ನಮ್ಮ ಜವಾಬ್ದಾರಿ ಸರ್ ಅದು. ನಾವು ಮಕ್ಕಳಿಗೆ, ಹಿಂದೂ ಸಮಾಜದ ಯುವತಿಯರಿಗೆ ನಾವು ಯಾವ ರೀತಿ ಸಮಾಜ ಬದಲಾವಣೆ ಆಗ್ತಾ ಇದೆ, ಯಾವ ರೀತಿ ಹಿಂದೂ ಸಮಾಜದ ಮೇಲೆ ಇಂಥ ಪ್ರಕರಣ ನಡೀತಾ ಇದೆ ಅನ್ನೋದು ತಿಳಿಸುವ ಕರ್ತವ್ಯ ನಮ್ಮ ಸಂಘಟನೆಗಳು. ನಾವು ತಿಳಿಸುವಂತ ಕೆಲಸ ಮಾಡಿದ್ರೆ ಗೊತ್ತಾಗತ್ತೆ ಸರ್ ಅವ್ರಿಗೆ. ಅವ್ರ ಟಾರ್ಗೆಟ್ ಇದೆ. ಹೌದು ಸರ್, ಟಾರ್ಗೆಟ್ ಇದೆ ಸರ್. ಏನ್ ಟಾರ್ಗೆಟ್ ಅಂದ್ರೆ ಲವ್ ಜಿಹಾದ್, ಹಿಂದೂ ಸಮಾಜ ಯುವತಿಯರನ್ನ ಮದುವೆ ಮಾಡ್ಕೋಬೇಕು, ನಮ್ಮ ಜನಸಂಖ್ಯೆ ಸುಂದರವಾದಂತ ಸಂಸಾರ ನಡ್ಸಕ, ಕುಟುಂಬ ನಡ್ಸಕ್ ಅಲ್ಲ, ಸಾಧ್ಯನೇ ಇಲ್ಲ ಸರ್. ಅಲ್ಲ ಸರ್, ಈಗ ಬಹುತೇಕ ನೋಡ್ತಾ ಇದೀವಿ ಸರ್ ಸಮಾಜದಾಗ, ಬಹುತೇಕ ಯಾವ ರೀತಿ ಮೊನ್ನೆ ಧಾರವಾಡದಾಗ ಒಂದ್ ಆತ್ ಸರ್, ಕಾಲೇಜ್ ಒಳಗೆ ಹಾಡಾಗ್ಲಾ ಅವ ಚಾಕು ಹಾಕಿದ ಮಾಡ್ರ ಆಯ್ತು, ಆಮೇಲೆ ಒಂದ್ ಸುಟ್ಕೇಸ್ ಕೇಸ್ ಆಯ್ತು, ಬಹಳಷ್ಟು ಆಗತ್ತ ಸರ್. ನಾವು ಇದನ್ನ ಕಣ್ಣಿಲ್ ನೋಡಿನೂ ನಾವು ಇದನ್ನ ಲವ್ ಜಿಹಾದ್ ಅಲ್ಲ ಅಂದ್ರೆ ನಮ್ ತಪ್ಪಾಗತ್ತೆ. ಇದನ್ನ ವಿರೋಧ ಮಾಡ್ಬೇಕು ಸರ್. ಪ್ರತಿಯೊಬ್ಬ ಹಿಂದೂ ಸಮಾಜ ಇರುವಂತ ಪ್ರತಿಯೊಬ್ರು ಇದನ್ನ ವಿರೋಧ ಮಾಡ್ಲೇಬೇಕು. ಲವ್ ಜಿಹಾದ್ ಇದು ನಿಜವಾದ ಸತ್ಯವಾದ ಘಟನೆನ ತೋರ್ಸ್ಯಾರ, ಮತ್ತೆ ಇದ್ದಿದ್ದು ನಿಜಾನ ಸರ್. ಹಂಗ ಪ್ರೀತಿ ಮಾಡಿದ್ರೆ ಸುಟ್ಕೇಸ್ನಾಗ ಫ್ರಿಜ್ನಾಗ ಇಡುವಂತದ್ದು ಅಥವಾ ಹಾಡಾಗ್ಲಿ ಕಾಲೇಜ್ ಕೊಲೆ ಮಾಡುವಂತದ್ದು ಅದು ವಿಕೃತನ ಸರ್. ಅದು ಪ್ರೀತಿ ಅಲ್ಲ. ಪ್ರೀತಿ ಅಂದ್ರೆ ಹೆಂಗಿರ್ತ ಸರ್, ಆ ಪ್ರೀತಿನ ಅಲ್ಲ, ಇದು ಪ್ರೀತಿ ಒಳಗೆ ಇದು ನಾಟಕ ಸರ್. ಇದು ಲವ್ ಜಿಹಾದ್ ನಾಟಕ ಸರ್. ಇದು ಇದನ್ನ ನಾವು ಪ್ರತಿಯೊಬ್ಬ ಹಿಂದೂಗಳು ವಿರೋಧ ಮಾಡ್ಲೇಬೇಕು. ಇದನ್ನ ನಾವು ಮಾಡೇ ಮಾಡ್ತೀವಿ ಸರ್. ಕೆಲವರು ನಮ್ಮ ಹಿಂದೂಗಳ ವಿರೋಧ ಮಾಡ್ತಾರೆ ಇದು ಲವ್ ಜಿಹಾದ್ ಸರ್ ಅಂತೇಳಿ. ನೋಡಿ ಸರ್, ಇದು ಕೇವಲ ಏನಂತಾರ ಅವರು, ಹಿಂದೂ ರಾಷ್ಟ್ರೀಯತಾವಾದಿಗಳ ಗುಂಪು ಪ್ರಚಾರ ಮಾಡುತ್ತಿರುವ ವಿವಾದಾತ್ಮಕ ಪಿತೂರಿ ಸಿದ್ಧಾಂತ ಅಂತಂದ್ರೆ. ನೋಡಿ ಸರ್, ಒಂದ್ ಮಾತು ಹೇಳ್ತೀನಿ ನಾನು, ನಮ್ಮಲ್ಲಿ ಎಡಿಟಿ ಇಲ್ಲ ಅದ ಸರ್. ಇಲ್ಲ, ಅದು ಹೇಳ್ತೀನಿ ಸರ್. ಈಗ ಹೆಂಗೈತಂದ್ರೆ ಸರ್, ಕೆಲವು ರಾಜಕಾರಣಿಗಳು ಒಂದು ಪಕ್ಷಕ್ಕೆ ಸೀಮಿತ ಆದಂತವ್ರು ಅವರು ಇದು ಸುಳ್ಳು ಅಂತ ಹೇಳ್ತಾರೆ ಸರ್. ಯಾಕಂದ್ರೆ ಅವ್ರಿಗೆ ರಾಜಕಾರಣ ಮಾಡೋದು ಅಷ್ಟ ಗೊತ್ತಿರ್ತೈತಿ, ಅರ್ಥ ಅದ ಸರ್. ರಾಜಕಾರಣ ಮಾಡೋ ಅಷ್ಟು ಅವ್ರಿಗೆ ಗೊತ್ತಿರ್ತೈತಿ. ಹಿಂದೂ ಸಂಘಟನೆ ಅಂದ್ರೆ ಕೋಮುವಾದಿಗಳು, ಇವ್ರು ಹಿಂದೂ ಮುಸ್ಲಿಂ ಜಗಳ ಹಚ್ತಾರ, ಇವ್ರ ಕೆಲಸನೇ ಇದು ಅಂತೇಳಿ ಅವ್ರು ಕೆಲವೊಬ್ರು ಹೇಳ್ತಾರೆ ಸರ್, ರಾಜಕಾರಣಿಗಳು. ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳಂಗಿಲ್ಲ ಸರ್. ಯಾಕಂದ್ರೆ ನಾವು ಧರ್ಮದ ರಕ್ಷಣೆ ಮಾಡಿದ್ರೆ ಧರ್ಮನ ರಕ್ಷಣೆ ಮಾಡ್ತಾನೆ ನಂಬಿಕೆಯಿಂದ ನಾವು ಸೇವೆ ಮಾಡತ್ತೀವಿ. ಆ ಸೇವೆ ಮ್ಯಾಗ ನಾವು ಹೋಗ್ತೀವಿ ಸರ್. ಅದು ಬಿಟ್ಟರೆ ನಾವು ಈ ಅಪಪ್ರಚಾರಕ್ಕೆ ಅದಕ್ಕೇನು ನಾವು ತಲೆ ಕೊಡೋ ಅವಶ್ಯಕತೆ ಇಲ್ಲ ಅಂತ ನನ್ನ
ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂದ್ರೆ ಈ ಲವ್ ಜಿಹಾದ್ ಹಿಂದೆ ಒಂದು ದೊಡ್ಡ ಶಕ್ತಿಗಳು ಕೈವಾಡ ಇರುತ್ತೆ. 100ಕ್ಕೆ 100 ಐತೆ ಸರ್. 100ಕ್ಕೆ 100 ಅವ್ರಿಗೆಲ್ಲ ಕೊಡ್ತಾರಂದ್ರೆ ಹಣ ಎಲ್ಲ ವ್ಯವಸ್ಥೆ 100ಕ್ಕೆ 100 ಸರ್. ಇದು ನೀವು ಸರ್ ಕೇರಳ ಸ್ಟೋರಿ ನೀವು ಫಿಲ್ಮ್ ನೋಡಿದ್ರೆ ಅದ್ರ ಗೊತ್ತಾಗ ಸರ್ ಯಾವ ರೀತಿ ಅದ್ರಾಗ ಅವ್ರನ್ನ ಬಳಸ್ಕೊಂಡು ಅವ್ರನ್ನ ದುಡ್ಡು ಕೊಡೋದು ಇದು ನೈಜ ಘಟನೆ ಸರ್. ಅದೇನು ಸುಳ್ಳಾಗಿದ್ರ ಆ ಫಿಲ್ಮ್ ಬರ್ತಿದ್ದಿಲ್ಲ ಸರ್. ಇವತ್ತು ಅದ ಕೋರ್ಟ್ನಾಗೆ ಸ್ಟಾಪ್ ಹಾಕಿತ್ತು. ಕಟ್ಟು ಕತೆ ಅಂತಾರಲ್ಲ ಅದು ಸರ್ ಐತನ ಸರ್. ಕಟ್ಟು ಕತೆ ಆಗಿದ್ರೆ ಅದಕ್ಕೆ ವಿರೋಧ ಮಾಡ್ತಿದ್ರು, ಅದು ಸ್ಟಾಪ್ ಹಾಕಿತ್ತು ಸರ್. ಅದು ನಿಜವಾದ ಘಟನೆ ಇದೆ ಅನ್ನೋ ಕಾರಣಕ್ಕೆ ಅದು ಬಿಡುಗಡೆ ಆಗಿತ್ತು ಸರ್. ಕೇರಳದಲ್ಲಿ ಆಗಿಂತ ನಿಜ ಇನ್ನ ಸರ್. ಈಗ ನೋಡಿ ಧಾರವಾಡದಾಗ ಆತು. ಧಾರವಾಡದಾಗ ಘಟನೆ ಇದೆ, ಕಾಲೇಜ್ ಒಳಗೆ ಆತ್ ಸರ್. ಮತ್ ನೈಜ ಘಟನೆ ಇಲ್ಲ ಸರ್. ಅದು ಅದ ಗದನೆ ಆದ ಸರ್. ಈ ರೀತಿ ಗದನೆ ಅವ್ರ ಫ್ಯಾಮಿಲಿ ಜೊತೆ ಕುತ್ಕೊಂಡು ಅದನ್ನ ಚರ್ಚೆ ಮಾಡಿ ಆ ರೀತಿ ಫಿಲ್ಮ್ ತೆಗ್ದಾರ ಸರ್ ಅವ್ರು. ಇದಕ್ಕೊಂದು ಗುಂಪ ಐತೆ ಅಂದ್ರೆ ಈ ರೀತಿ ಮಾಡಕ್ ಹೌದು ಸರ್. 100ಕ್ಕೆ 100 ಸರ್. 100ಕ್ಕೆ 100 ಗುಂಪ ಐತೆ ಸರ್. ಹೌದಲ್ಲ, ದೊಡ್ಡ ಒಂದು ಷಡ್ಯಂತ್ರ ಸರ್ ಇದು. ಲವ್ ಜಿಹಾದ್ ದೊಡ್ಡ ಷಡ್ಯಂತ್ರ. ಅವ್ರು ಬೇಕಾದವ್ರನ್ನ ಯುವತಿಯರನ್ನ ಬಿಡ್ತಾರಂತ ಆ ರೀತಿನೂ ಆಗಿದೆ. ಹಂಗ ಬಿಟ್ಟು ಅವ್ರನ್ನ ಪರಿಚಯ ಮಾಡ್ಕೊಂಡು ಅವ್ರು ಕರ್ಕೊಂಡು ಹಿಂಗ ಕೇರಳ ಸ್ಟೋರಿ 1 ಸರ್. ಅದು ಕೇರಳ ಸ್ಟೋರಿ 1 ಫಿಲ್ಮ್ ಸರ್. ಅದು ಅದ್ರಾಗ ತೋರ್ಸಾರ ಸರ್. ಅವ್ರ ಸಮಾಜದವ್ರಿಗೆ ಬಿಟ್ಟು ಹಿಂದೂ ಸಮಾಜ ಯುವತಿಯರನ್ನ ಅವ್ರನ್ನ ಅಟ್ರಾಕ್ಟ್ ಮಾಡಿ ದೋಸ್ತಿ ಮಾಡ್ಕೊಂಡು ಅವ್ರನ್ನ ಲವ್ ಮಾಡೋ ಹಚ್ಚೋದು ಈ ರೀತಿ ಕೂಡ ಕೇರಳ ಸ್ಟೋರಿ ಒಳಗೆ ಸರ್. ಇದ್ರೊಳಗೆ ಸರ್ ಯಾವ ರೀತಿ ಅವ್ರು ಬಳಸ್ಕೊಂತಾರ ಅನ್ನೋದು, ಯಾವ ರೀತಿ ಬಳಸ್ಕೊಂತಾರ ಅನ್ನೋದು ಈ ಸಿನಿಮಾ ಪಾರ್ಟ್ 2 ಒಳಗೆ ಐತಿ ಸ್ಟೋರಿ. ನೈಜ ಜಗಟ್ಟೆ ತೋರಿಸ್ಯಾರ. ಅದನ್ನ ನಾವು ಸಮಾಜ ಜಾಗೃತ ಆಗ್ಬೇಕು ಅನ್ನೋ ಉದ್ದೇಶದಿಂದ ಸುಮಾರು 650 ಯುವತಿಯರನ್ನ ಅದು ಪಿಕ್ಚರ್ ತೋರ್ಸೋ ಕೆಲಸ ಮಾಡಿವಿ ಸರ್. ಓಕೆ, ಈಗ ಇದಕ್ಕಿಂತ ನಿಮ್ಗ ಕಡಿವಾಣ ಹಾಕ್ಲಿಕ್ಕೆ ಏನ್ ಮಾಡಬಹುದು? ನಿಮ್ಮ ಸಂಘಟನೆ ಪರವಾಗಿ ಏನ್ ಹೇಳ್ಬೋದು ನೀವು? ನಿಮ್ಮ ವಿಚಾರಗಳೇನು, ಆಲೋಚನೆಗಳೇನು ಸರ್? ಈಗ ಈ ಲವ್ ಜಿಹಾದ್ ಮುಂದೆ ನಡಿಬಾರ್ದಪ್ಪ. ಈಗ ನೋಡಿ ಸರ್, ಒಮ್ಮಾಗ್ಲೇ ನಾವು ಬದಲಾವಣೆ ಮಾಡ್ತಿದ್ರೆ ಅಸಾಧ್ಯ ಸರ್. ಸರ್ ಆಯ್ತು. ಇದನ್ನ ಕ್ರಮೇಣವಾಗಿ ನಾವು ಬದಲಾವಣೆ ಮಾಡ್ತಾ ಹೋಗ್ಬೇಕು ಸರ್. ಈಗ ನಾವು ಲವ್ ಜಿಹಾದ್ ಕಡಿವಾಣ ಹಾಕಿ ಯಾವ್ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅದೆಲ್ಲವನ್ನು ಮಾಡ್ಕೊಂಡಾತೀವಿ ಸರ್ ನಾವು. ಅಂದ್ರೆ ಮೊನ್ನೆ ನಾವು ಒಂದು ಚೈತ್ರ ಕುಂದಾಪುರ ಕರೆದಿ ಕಾರ್ಯಕ್ರಮ ಮಾಡಿದ್ವಿ. ಅಲ್ಲಿ ಲವ್ ಜಿಹಾದ್ ಬಗ್ಗೆ ಮಾತಾಡಿದ್ವಿ. ಆನಂತರ ಈಗ ಸಿನಿಮಾ ತೋರಿಸಿದ್ವಿ. ಆಮೇಲೆ ಲವ್ ಜಿಹಾದ್ ಬುಕ್ ವಿತರಣೆ ಮಾಡಿದ್ವಿ. ಈ ರೀತಿ ನಾವು ಒಂದು ಕ್ರಮೇಣವಾಗಿ ಹಿಂದೂ ಯುವತಿಯರನ್ನ ಬದಲಾವಣೆ ಮಾಡುವಂತ ಅವೇರ್ನೆಸ್ ಮಾಡ್ತಾ ಇದೀವಿ ಸರ್. ನಮ್ಮ ಕೈಲಿ ನಮ್ಗೆ ಎಷ್ಟು ನಮ್ಗೆ ಶಕ್ತಿ ಆಗದ ಅಷ್ಟು ಅವೇರ್ನೆಸ್ ಮಾಡಿ ಹಿಂದೂ ಸಮಾಜದ ಯುವತಿಯರನ್ನ ರಕ್ಷಣೆ ಮಾಡುವಂತದ್ದು ಮಾಡ್ತಾ ಇದೀವಿ ಸರ್. ಮತ್ ನನಗೆ ಈಗ ನಮ್ಮ ಸಂಘಟನೆಯಿಂದ ಸುಮಾರು ಒಂದು 15-20 ಯುವತಿಯರ ಲವ್ ಜಿಹಾದ್ ನಾವು ಬದಲಾವಣೆ ಹೊರಗೆ ತಂದಿವಿ ಸರ್. ಬದಲಿಸಿ ಅವ್ರು ಬೇರೆ ಕಡೆ ಮದುವೆ ಮಾಡಿ ಕೊಟ್ಟಿವಿ. ಆಮೇಲೆ ಈಗ ಸರ ನಮ್ಮ ಹಿಂದೂ ಸಮಾಜ 14 ವಯಸ್ಸಿಂದ ಹಿಡಿದು 16 ವಯಸ್ಸಿನ ಯುವತಿಯರು ಭಾಳ ಲವ್ ಜಿಹಾದ್ ಒಳಗೆ ಬೆಲೆ ಸಿಗ್ತದರ. ಈಗ ಅದನ್ನ ನಮ್ಗೆ ಗೊತ್ತಾದಾಗ ನಾವು ಅವ್ರ ಮನೆಗಳಿಗೆ ಹೋಗಿ ಒಂದು ಟೀಮ್ ಮಾಡ್ಕೊಂಡು ಮನೆಯೊಳಗೆ ಹೋಗಿ ಅವ್ರಿಗೆ ಬುದ್ಧಿ ಹೇಳ್ಕೊಂಡು ಅವ್ರಿಗೆ ಬದಲಾವಣೆ ಮಾಡುವಂತ ಪ್ರಯತ್ನ ಮಾಡಿವಿ ಸರ್. ಬಹಳಷ್ಟು ಪ್ರಯತ್ನ ಮಾಡಿವಿ, ನಡೆಸಿವಿ ಸರ್. ಈ ಅವ್ರಗಳ ಹೆಸರು ಹೇಳುವಂತದ್ದು ಏನು ಅವಶ್ಯ, ಯಾಕಂದ್ರೆ ಸರ್ ಹೆಂಗೈತಿ ಎಲ್ಲರೂ ಮರದೇ ಒಂದೇ. ಬಹಳಷ್ಟು ಮಾಡಿವಿ ಸರ್. ಬಹಳಷ್ಟು ರೀತಿಯಿಂದ ಇದು ಕಡಿವಾಣ ಹಾಕಕ್ಕೆ ಎಲ್ಲೆಲ್ಲಿ ಏನೇನು ಮಾಡ್ಬೇಕು? ಶಾಲೆಗಳಲ್ಲಿ, ಕಾಲೇಜ್ ಸರ್. ಈಗ ಶಾಲಾ ಕಾಲೇಜ್ ಹೋದ್ರ ಸರ್ ಅಲ್ಲಿ ಏನ್ ಮಾಡ್ತಾರ ಅವ್ರು, ಅಲ್ಲೇ ಅದನ್ನ ಅವಕಾಶ ಕೊಡೋದಿಲ್ಲ. ಶಾಲಾ ಕಾಲೇಜ್ ಅವಕಾಶ ಕೊಡೋದಿಲ್ಲ. ಅದಕ್ಕೆ ನಾವೇನ್ ಮಾಡತ್ತೀವಿ, ನಿಮ್ಮ ಶಾಲಾ ಕಾಲೇಜ್ ಒಳಗೆ ಇಂಥ ಘಟನೆಗಳು ನಡೆದಾಗ ಅದನ್ನ ನೋಡಿ ಸುಮ್ ಕುಂದಿರ್ಬೇಡ್ರಿ. ಯಾರಾದ್ರೂ ಲವ್ ಜಿಹಾದ್ ಬಲ್ಯ ಆಗ್ತಾ ಇದ್ರ, ಬಲ್ಯ ಆಗಕ್ಕಂತ ಪ್ರಯತ್ನ ನಡೆದ್ರ ಅಂತದ್ದು ಪೋಷಕರಿಗೆ, ಅವ್ರ ಸಮಾಜ ಹಿರಿಯರಿಗೆ, ನಮ್ಮಂತ ಸಂಘಟನೆಗಾರರಿಗೆ ಹೇಳ್ರಿ. ನಾವು ಅದನ್ನ ತಡೆಯುವಂತ ಪ್ರಯತ್ನ ಮಾಡ್ತೀವಿ. ಅಲ್ ಸರ್, ಕೆಲವೊಬ್ರು ಪೊಲೀಸ್ ಸ್ಟೇಷನ್ ಅಂತ ಹೆದರ್ ಬಿಡ್ತಾರೆ. ಯಾಕಪ್ಪ ಪೊಲೀಸ್ ಸ್ಟೇಷನ್ ಮತ್ತೆ ಈ ರೀತಿ ಪೊಲೀಸ್ ಸ್ಟೇಷನ್ ಅನ್ಕೊಂಡು ಹೆಣ್ಮಕ್ಳು ಕುಟುಂಬದ ನಾವೇನಂತೀವಿ, ನಮ್ಮಂತ ಸಂಘಟನೆಗಾರರಿಗೆ, ಅವ್ರ ತಂದೆ ತಾಯಿಗೆ ಈ ಕೆಲವೊಬ್ರು ಏನ್ ಮಾಡ್ತಾರೆ ಸರ್, ನೋಡಿ ನಮ್ಗೆ ಯಾಕೆ ಬೇಕು ಬಿಡ, ಅವ್ರ ಆ ಸಮಾಜದವರು, ನಮ್ಮಲ್ಲಿ ಇದೇ ಒಡಕಿದೆ ಸರ್, ಅವ್ರ ಆ ಸಮಾಜ ಇವ್ರ ಈ ಸಮಾಜ ಅನ್ನುವಂತ ಒಡಕ ಇದೆ ಸರ್. ಇದರಿಂದ ಈ ಲವ್ ಜಿಹಾದ್ ಮಾಡುವಂತವ್ರಿಗೆ ಪ್ರೇರಣೆ ಸಿಗದೆ ಸರ್. ಅದಕ್ಕೆ ನಾ ಏನಂತೀನಿ, ಹಿಂದೂ ಸಮಾಜ ಯಾರಾದ್ರೂ ಈ ರೀತಿ ಲವ್ ಜಿಹಾದ್ ಬಲೆ ಆಗ್ತಾ ಇದ್ರೆ ಅದನ್ನ ನೋಡಿ ಸುಮ್ಕುಂದ್ರಬೇಡ. ಮೊನ್ನಾದ್ರೂ ಹೇಳಿ ಸರ್, ನಾನು ನೋಡಿ ಅದನ್ನ ತಡೆಯುವಂತ ಪ್ರಯತ್ನ ಮಾಡ್ರಿ. ಅವ್ರ ಪೋಷಕರಿಗೆ, ಅವ್ರ ಸಮಾಜದವ್ರಿಗೆ ಸೂಕ್ಷ್ಮವಾಗಿ ಹೇಳ್ರಿ. ನಿಮ್ಮ ಹೆಸರೆಲ್ಲೂ ನಾವು ಇದು ಮಾಡೋದಿಲ್ಲ, ಆ ಸೂಕ್ಷ್ಮವಾಗಿ ಹೇಳ್ರಿ. ಯಾಕಂದ್ರೆ ಸರ್, ಅವ್ರು ಶಾಲೆ ಕಾಲೇಜ್ ಏನಾಗುತ್ತೆ ಅವ್ರಿಗೆ ಗೊತ್ತಿರ್ತದೆ ಸರ್. ನಾವು ಶಾಲೆ ಕಾಲೇಜಿಗೆ ಹೋಗಂಗಿಲ್ಲ, ಒಳಗೆ ಹೋದ್ರೆ ನಮ್ಗೆ ಗೊತ್ತಾಗುತ್ತೆ ಏನ. ಅದಕ್ಕೆ ಅದ ನೋಡಿ ಅನ್ನೋದಕ್ಕೆ ಸರ ಬಹುತೇಕ ಜನ ನಮ್ಗ ಸಂಪರ್ಕ ಮಾಡಿ ಫೋನ್ ಮಾಡ್ಯಾರ, ಆ ಫೋಟೋಗಳು ಹಾಕ್ಯಾರ. ಈ ರೀತಿ ನಡೆಯತಣ, ಈ ರೀತಿ ನೀವು ಅವ್ರಿಗೆ ಹೇಳ್ರಿ ಅಂತೇಳಿ. ಈಗ ಅದಾವ ಸರ್, ಒಂದ್ 4-5 ಸದ್ಯ ಬಂದಾವ್ ನಮಗೆ. ಒಂದ್ 2-3 ದಿನ ಬಂದಾವು. ಅವ್ರ ಮನೆಗಳಿಗೆ ಹೋಗಿ ಅವ್ರ ಮನೆಗೆ ಭೇಟಿ ಕೊಟ್ಟು ಅದನ್ನ ಅವ್ರು ಯಾವ ರೀತಿ ಅವ್ರು ಏನಾಗೈತೆ ಅನ್ನೋದನ್ನ ನಾವು ಅದನ್ನ ಬದಲಾವಣೆ ಮಾಡುವಂತ ಪ್ರಯತ್ನ ಮಾಡ್ತೀವಿ ಸರ್. 100% ನಾವು ಅದನ್ನ ಮಾಡ್ತೀವಿ, ಮುಂದೆ ಮಾಡ್ತೀವಿ ಸರ್. ಈಗ ನೋಡಿ, ನಾವು ಪಿಕ್ಚರ್ ತೋರಿಸಿದ ಮೇಲೆ ಒಂದ್ 3-4 ಬಂದವ್ ಸರ್ ಗದಗ ಬೆಟ್ಟಿಗೆ ಒಳಗೆ. ಹೌದಲ್ಲ, ಬಂದವ್ ಸರ್. ಆಮೇಲೆ ನಿಮ್ಮನ್ನ ಇದು ಮಾಡ್ತೀನಿ. ಈ ರೀತಿ ಆಗ್ಯಾವು. ಅವ್ರಿಗೆ ಮನೆಗಳಿಗೆ ಹೋಗಿ ನಾವು ಈಗ ಒಂದು ಕಮಿಟಿ ಮಾಡ್ಕೊಂಡು, ನಮ್ಮ ಮಹಿಳಾ ಸಂಘಟನೆ ಆಗಿರ್ಬೋದು, ನಮ್ಮ
ರಾಜರಾಜೇಶ್ವರಿ ಮಹಿಳಾ ಮಂಡಳಿದ ಅವರು ನಾವು ಇನ್ನು ಕೆಲವು ಹಿರಿಯರನ್ನ ಕರ್ಕೊಂಡು ಅವ್ರ ಮನೆಗೆ ಹೋಗಿ ಅವ್ರನ್ನ ಯಾವ ರೀತಿ ಬುದ್ಧಿ ಹೇಳಿ ಬದಲಾವಣೆ ಮಾಡ್ಬೇಕು ಆ ಕೆಲಸ ನಾವು ಮಾಡ್ತೀವಿ ಸರ್. ಮುಂದೆ ಓಕೆ. ಈ ಹಿಂದೆ ಮಾಡ್ತೀವಿ, ಮತ್ತೆ ಮುಂದೆ ಮುಂದೆ ಬರುವಂತದ್ದು ಇದನ್ನ ಮಾಡ್ಕೊಂತ ಹೋಗ್ತೀವಿ ಸರ್ ನಾವು. ಈಗ ನೀವೇನು ಪೊಲೀಸ್ ಸಹಾಯ ಇಂಥವೇನು ತಗೊಳ್ತೀರಿ? ಇಲ್ಲ ಸರ್, ಪೊಲೀಸರ ಸಹಾಯ ಅಂದ್ರೂ ನಾವು ತಗೊಳ್ಳೋ ಅವಶ್ಯಕತೆ ಐತಿ. ಆದ್ರೆ ಮುಂದೆ ಅದು ನಮ್ಮ ಅತಿರೇಕಕ್ಕೆ ಹೋದಾಗ ಅದನ್ನ ನಾವು ಸಹಜವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಬೇಕು ಸರ್. ಅದಂತೂ ಅನಿವಾರ್ಯ. ಮಾಡಿವಿ ಸರ್, ಬಹಳಷ್ಟು ಕಂಪ್ಲೇಂಟ್ ಮಾಡಿವಿ. ಬಹಳಷ್ಟು ಜನ ರೆಸ್ಪಾನ್ಸ್ ಕೊಡ್ತಾರ, ಮಾಡ್ತಾರ ಸರ್, ರೆಸ್ಪಾನ್ಸ್ ಮಾಡ್ತಾರ. ಈಗ ನೀವು ಒಂದು ಏನಾರ ಇದು ಮಾಡಿರಿ ಸಂಪರ್ಕಕ್ಕೆ ಒಂದು ಮೊಬೈಲ್ ನಂಬರ್ ವಗೇರೆ ಏನಾರ? ಸರ್, ನಾವಂತರೂ ಒಂದು 50-60 ಜನ ಅದೀವಿ ಸರ್ ಕಾರ್ಯಕರ್ತರು. ಆಮೇಲೆ ಬೇರೆ ಬೇರೆ ಹಿಂದೂ ಸಂಘಟನೆಗಳದಾವು. ಬರೀ ಕ್ರಾಂತಿ ಒಂದಲ್ಲ ಸರ್, ಹಿಂದೂ ಸಂಘಟನೆ ಸಾಕಷ್ಟು ಅದಾವು. ಅವರು ಪ್ರಯತ್ನ ಮಾಡ್ತಾರ. ಅವ್ರು ತಿಳಿಸಿ ರೆಡಿ ಇದ್ವಿ. ಒಟ್ಟು ಯಾರು ತಿಳಿಸಿ ಒಟ್ಟು ಇದನ್ನ ಹಿಂದೂ ಸಂಘಟನೆಗಾರರಿಗೆ ಮತ್ತು ಅವ್ರವ್ರ ಸಮಾಜದ ಹಿರಿಯರು ಇರ್ತಾರೆ ಸರ್. ನೀವು ಹೇಳ್ಬೋದ ಒಂದೆರಡು ನಂಬರ್ ನಿಮ್ಮನ್ನ ಸಂಪರ್ಕ ಮಾಡ್ಬೋದು? ಹೇಳ್ಬೋದು ಹೇಳ್ತೀವಿ ಸರ್. ಈಗ ನಮ್ಗೆ ಯಾರಾದ್ರೂ ಇದ್ ರೀತಿ ಲವ್ ಜಾದ್ ಶಾಲಾ ಕಾಲೇಜ್ನೊಳಗೆ ಓಣಿ ಒಳಗೆ ಲವ್ ಜಾದ್ ನಡೆದ್ರೆ ನಮಗೆ ತಾವು ದಯವಿಟ್ಟು ಸಂಪರ್ಕ ಮಾಡ್ಬೇಕು. ಯುವಕರಾಗ್ಲಿ ಯುವತಿಯರಾಗ್ಲಿ ಸಂಪರ್ಕ ಮಾಡುವಂತ ಕೆಲಸ ಮಾಡ್ರಿ. ಈಗ ನನ್ನ ಫೋನ್ ನಂಬರ್ ಕೂಡ ನಾನು ಕೊಡ್ತಾ ಇದ್ದೀನಿ. ಬಾಬು ಬಾಕ್ಳೆ, ಕ್ರಾಂತಿ ಸೇನಾ ಗದಗ ಜಿಲ್ಲಾ ಸಂಘಟನೆ ಅಧ್ಯಕ್ಷ. 7795353935 7795353935 ಈ ನಂಬರ್ಗೆ ತಾವು ಮೆಸೇಜ್ ಮುಖಾಂತರ ಫೋನ್ ಮಾಡಿ ಮುಖಾಂತರ ತಿಳಿಸಿದ್ರೆ ನಾವು ಅದನ್ನ ತಡೆಯುವಂತ ಪ್ರಯತ್ನ ಮಾಡ್ತೀವಿ. ವಾಟ್ಸಪ್ ಇದೆ ಸರ್. ಓಕೆ. ಮತ್ತೇನು ಏನ್ ಹೇಳಿಕ್ ಬರ್ತೀರಿ? ಏನಿದೆ ಸರ್, ಲವ್ ಜಿಹಾದ್ ಕಡಿವಾಣ ಹಾಕೋದೇ ನಮ್ಮ ಮೂಲ ಉದ್ದೇಶ. ಇದನ್ನ ಪ್ರತಿಯೊಬ್ಬ ಹಿಂದೂ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ. ಹಿಂದೂ ಸಂಸ್ಕಾರ ಸಂಸ್ಕೃತಿ ಉಳಿಸುವಂಥದ್ದು ಪ್ರತಿಯೊಬ್ಬ ಹಿಂದುವಿನ ಕರ್ತವ್ಯ. ಅದಕ್ಕೆ ಇದು ಕೇವಲ ಹಿಂದೂ ಸಂಘಟನೆಗಳು ಮಾಡಿದ್ರೆ ನಿಲ್ಲೋದಿಲ್ಲ. ಇದಕ್ಕೆ ಅವ್ರವ್ರ ಸಮಾಜದ ಹಿರಿಯರಾಗಿರ್ಬೋದು, ತಂದೆ ತಾಯಿಗಳಾಗಿರ್ಬೋದು, ಪೋಷಕರು, ಅಣ್ತಂಬರು ಇದನ್ನ ನಿಮ್ಮ ಯುವತಿಯರ ಮೇಲೆ ಗಮನ ಹರಿಸ್ರಿ. ಅವ್ರು ಶಾಲಾ ಕಾಲೇಜ್ ಏನ್ ಮಾಡ್ತಾ ಇದಾರೆ, ಓಣಿ ಒಳಗೆ ಯಾರ ಜೊತೆ ಸಂಪರ್ಕದಲ್ಲಿ ಇದ್ದಾರೆ, ಯಾರ ಜೊತೆ ಚಾಟಿಂಗ್ ಮಾಡ್ತಾ ಇದ್ದಾರೆ, ಇದೆಲ್ಲವನ್ನ ಗಮನಿಸಿ ತಾವು ತಮ್ಮ ಮಕ್ಕಳ ಮೇಲೆ ಗಮನ ಇಟ್ಟು ಇದನ್ನ ತಾವು ತಡೆಯುವಂತ ಪ್ರಯತ್ನ ಮಾಡಿ. ಹೋಗೋ ಮೊದಲೇ ನಾವು ಅದನ್ನ ತಡೆಯುವಂತ ಪ್ರಯತ್ನ ಮಾಡೋಣ. ಹೋದ್ಮೇಲೆ ನಾವು ಏನು ಆಗೋದಿಲ್ಲ. ಅದಕ್ಕೆ ಹೋಗೋ ಮುಂಚೆಗೆ ನಾವು ಇದನ್ನ ನಿಲ್ಲಿಸುವಂತ ಪ್ರಯತ್ನ ಮಾಡೋಣ ಅಂತೇಳಿ ಮುಖಾಂತರ ನಾನು ಎಲ್ಲ ನನ್ನ ಹಿಂದೂ ಸಮಾಜದ ಬಂಧುಗಳಿಗೆ ನಾನು ವಿನಂತಿ ಮಾಡ್ತೇನೆ ಸರ್. ಓಕೆ. ಇದುವರೆಗೆ ಬಾಬು ಬಾಕ್ಳೆ ಅವ್ರ ಮಾತುಗಳನ್ನು ಕೇಳಿದ್ರಿ. ಅವರು ಲವ್ ಜಿಹಾದ್ ಕಡಿವಾಣ ಹಾಕ್ಲಿಕ್ಕೆ ಬಹಳಷ್ಟು ಎಫರ್ಟ್ ಮಾಡ್ತಾ ಇದ್ದಾರೆ. ಕ್ರಾಂತಿ ಸೇನಾ ಜೊತೆಗೆ ಬೇರೆ ಬೇರೆ ಸಂಘಟನೆಗಳನ್ನು ಕಟ್ಕೊಂಡು, ಹಿಂದುತ್ವವಾದಿಗಳನ್ನು ಕಟ್ಕೊಂಡು, ಹಿಂದೂ ಸಂಘಟನೆ ಏನು ಹಿಂದೂ ಪರವಾದಂಥ ವಿಚಾರಧಾರೆಗಳಿರುವಂಥ ವ್ಯಕ್ತಿಗಳನ್ನು ಕಟ್ಕೊಂಡು ಬಹಳಷ್ಟು ಈಗಾಗಲೇ ಮೊದಲನೇದು ದಿ ಕೇರಳ ಸ್ಟೋರಿ ಪಾರ್ಟ್ 1 ಅದು ಕೂಡ ವೆಂಕಟೇಶ್ ಟಾಕೀಸ್ನಲ್ಲಿ ಸ್ವಂತ ಜನರ ಹತ್ರ ದುಡ್ಡು ಮಾಡಿಕೊಂಡು ಕಾಂಟ್ರಿಬ್ಯೂಷನ್ ಮಾಡಿ, ಅಂದರೆ ಏನು ಅಂದರೆ ಸಮಾಜ ಇವತ್ತಿರು ಬಲಿ ಆಗ್ತಾ ಇದ್ದಾರೆ. ಪಾಪ ಅವ್ರ ಜೀವನ ಮುಂದೆ ಹಾಳಾಗಬಾರ್ದು. ನೋಡ್ರಿ, ಒಳ್ಳೆಯ ವಿಚಾರಗಳು. ನಮ್ಮ ಮನೆಯಾಗಿನ ಮಕ್ಕಳ ಬಗ್ಗೆ ನಾವು ವಿಚಾರ ಮಾಡೋದಿಲ್ಲ, ಇನ್ನು ಬೇರೆ ವ್ಯವಸ್ಥೆಯಲ್ಲಿ ನೋಡಿ ಅವ್ರು ಎಷ್ಟು ಚಿಂತನೆ ಮಾಡ್ತಾ ಇದ್ದಾರೆ. ನಿಜವಾಗಿ ಕ್ರಾಂತಿ ಸೇನೆನೇ ಅದು. ಅಂದರೆ ಯಾಕಿದು ಅಂದರೆ ಹಿಂದುತ್ವ ಬಲಪಂಥಿಗಳು ಇದನ್ನ ರಾಜಕೀಯದೊಂದಿಗೆ ನಿಕಟ ಸಂಪರ್ಕ ಇಟ್ಕೊಂಡು ಮಾಡುವಂಥದ್ದು ಇದು. ಇನ್ನಿಲ್ಲಿ ಏನು ಹೇಳ್ತಾರೆ, ಇದು ಒಂದು ಪಿತೂರಿ ಸಿದ್ಧಾಂತ ಅಂತ ಹೇಳ್ತಾರೆ. ಆದರೆ ಲವ್ ಜಿಹಾದ್ ನಡೀತಾನೆ ಇದೆ. ಗಂಡು ಮಕ್ಕಳದಾಗುದಿಲ್ಲ, ಹಿಂದೂಗಳು ಮಾಡಕ್ ಸಾಧ್ಯ ಇಲ್ಲ. ಯಾಕೆ ಇವರೇ ಮಾಡ್ತಾರೆ? ಇಲ್ಲಿ ಯಾಕೆ ಆಗತ್ತೆ? ಇದೊಂದು ದೊಡ್ಡ ಯಕ್ಷ ಪ್ರಶ್ನೆ. ಇದನ್ನ ಹೆಂಗೆ ಪ್ರೇರಣೆ ಮಾಡ್ತಾರೆ, ಹೆಂಗೆ ಅಟ್ರಾಕ್ಷನ್ ಮಾಡ್ತಾರೆ? ಇದಕ್ಕೆ ಏನು ಅವ್ರಿಗೆ ಭಯ, ಭಕ್ತಿ, ಎಂಥ ಧೈರ್ಯ ಇರ್ಬೋದು ಇದು? ಇವರನ್ನು ಬಲಿಗೆ ಹಾಕೊಳ್ಳುವಂತ ತಾಕತ್ ಹೆಂಗಿರ್ಬೋಣ? ಇವೆಲ್ಲ ಸಮಾಜದೊಳಗೆ ಬಹಳಷ್ಟು ಚರ್ಚೆ ಆಗ್ತವೆ. ಏನ್ ಮಾಡ್ತಿರ್ಬೋದು ಹಿಂದೂ ಯುವತಿಯರನ್ನ ಈ ಲವ್ ಜಿಹಾದಕ್ಕೆ ಬಲಿ ಕೊಡ್ಲಿಕ್ಕೆ ಮಾಡುವಂತ ಒಳಗಿನ ಮರ್ಮ ಏನು ಅಂದ್ರೆ ಅದು ಮತಾಂತರ ಒಂದು. ಎರಡನೇದು ಅದನ್ನ ಹೇಗೆ ಮಾಡ್ತಾರೆ, ಇವ್ರು ಯಾಕೆ ಬೀಳ್ತಾರೆ, ಅವರು ಹೆಂಗ್ ಲಪಟಾಯಿಸ್ತಾರೆ, ಎಂಥ ಒಂದು ವ್ಯವಸ್ಥೆ ಇರ್ಬೋದು, ಇದ್ರ ಹಿಂದೆ ಕಾಣದ ಕೈಗಳು ಹೆಂಗಿರ್ಬೋದು. ಆದ್ರೆ ಇದರಿಂದ ಏನಾಗುತ್ತೆ ಗೊತ್ತಾ, ಅಂತರ್ಧರ್ಮಿ ಅದು ಹಿಂದೂ ಮುಸ್ಲಿಂ ಈ ಲವ್ ಜಿಹಾದ್ ಆದ್ರೆ ಕೋಮು ಗಲಭೆಗಳಾಗ್ತವೆ, ಗುಂಪು ಹಿಂಸಾಚಾರ ಆಗತ್ತೆ, ಮನೆಗಳು ಒಡಿತವೆ, ಸಮಾಜದಲ್ಲಿ ಬಹುದೊಡ್ಡ ಅಶಾಂತತೆ ಉಂಟಾಗತ್ತೆ. ಸೊ ಜವಾಬ್ದಾರಿಯನ್ನ ವಹಿಸ್ಕೊಳ್ಬೇಕು. ಯಾರು ನಾನು, ಯಾರು, ನನ್ನ ವ್ಯಕ್ತಿತ್ವ ಏನು, ನನ್ನ ಧರ್ಮ ಏನು, ನನ್ನ ಬದುಕೇನು, ನನ್ನ ಕುಟುಂಬದ ಹಿನ್ನೆಲೆ ಏನು, ನನ್ನ ಆರ್ಥಿಕ ಸ್ಥಿತಿ ಏನು. ಹೆಣ್ಣುಮಕ್ಕಳು ಕೂಡ ವಿಚಾರ ಮಾಡ್ಬೇಕ್ರಿ. ಯುವತಿಯರು ಈಗ ಮೊಬೈಲ್ ಬಂದು ಹಳ್ಳ ಹಿಡಿದು ಬಿಟ್ರೆ ಎಲ್ಲರೂ ಬಹುತೇಕ ಮೊಬೈಲ್ದಲ್ಲೇ ಇರ್ತಾರೆ. ಅದು ಹೆಂಗು, ಯಾರು ಏನ್ ಮಾತಾಡ್ತಾರೋ, ಏನ್ ಮೆಸೇಜ್ ಕಳಿಸ್ತಾರೋ, ಯಾವ ರೀತಿ ಏನೇನು ಉದ್ದೇಶಗಳು ಇರ್ತಾವೋ ಗೊತ್ತಾಗೋದಿಲ್ಲ. ಸೊ ಹಿಂಗಾಗಿ ಈಗ ಬಹಳ ಎಚ್ಚರಗೊಳ್ಬೇಕು. ಹಿಂದೂ ಯುವತಿಯರು ಬಹಳ ಎಚ್ಚರಗೊಳ್ಬೇಕಾಗಿದೆ.
ಕಾರಣ ಏನು ಅಂತ ಕೇಳಿದ್ರೆ ಟಾರ್ಗೆಟ್ ಇದೆ ಇಲ್ಲಿ, ಲವ್ ಜಿಹಾದ್ ಟಾರ್ಗೆಟ್, ಇದ್ರ ಹಿಂದೆ ಮತಾಂತರ ಅಂತ ಅವರು ಎಲ್ಲ ಈ ಲವ್ ಜಿಹಾದಕ್ಕೆ ಕೊಡುವಂತ ಅರ್ಥನೇ ಇದು. ಸೊ ಇಂಥ ಘಟನೆಗಳನ್ನು ನೋಡಿದಿರಿ, ಬಹಳಷ್ಟು ನೋವು ಅನಿಸುತ್ತೆ. ಅಲ್ಲಿ ಫ್ರಿಜ್ನಲ್ಲಿ ಹಾಕಿಟ್ರು, ಇಲ್ಲಿ ಹೊಡೆದ್ರು, ಎಂತಿಂಥ ಅಂದ ಚಂದ, ಎಷ್ಟು ಬದುಕು, ಅವ್ರ ಮನೆಯೊಳಗೆ ಎಷ್ಟು ಕುಟುಂಬ ಎಷ್ಟು ನೋವು ಪಡ್ತೈತಿ ಗೊತ್ತಾ, ಎಷ್ಟು ಸಂಕಟ ಪಡ್ತೈತಿ ಗೊತ್ತಾ. ಅಲ್ರಿ ನಮ್ದು ಉತ್ತರ ದಕ್ಷಿಣ ಹಂಗಿದೆ ಧರ್ಮ, ಅಲ್ಲಿ ಹೆಂಗ್ ಕೂಡ್ಲಿಕ್ಕೆ ಸಾಧ್ಯ, ಹೆಂಗ್ ಬೆಳಿಲಿಕ್ಕೆ ಸಾಧ್ಯ, ಹೆಂಗ್ ಬದುಕ್ಲಿಕ್ಕೆ ಸಾಧ್ಯ, ಯಾವ ರೀತಿ ಪ್ರೀತಿಯನ್ನು ತೋರಿಸ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಇವೆಲ್ಲ ಇವತ್ತು ಚರ್ಚೆ ಆಗ್ತಾ ಇದೆ. ಇದು ಕಾನೂನು ಇದೆ, ವ್ಯವಸ್ಥೆ ಇದೆ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಇಂಥವ್ರ ಘಟನೆಗಳು ನಡೆದ್ರೆ ಪೊಲೀಸರಿದ್ದಾರೆ, ತಡೆಗಟ್ಟಲಿಕ್ಕೆ ಎಲ್ಲ ವ್ಯವಸ್ಥೆಗಳಿದ್ದಾವೆ, ಆದರೂ ನಡೀತಾವೆ. ಯಾಕೆ? ಇದಕ್ಕೆ ಉತ್ತರ ನಮ್ಮ ಹಿಂದೂಗಳು ಎಲ್ಲರೂ ಒಂದಾಗಿ ಚಿಂತನೆ ಮಾಡಬೇಕಾದ ಅಗತ್ಯತೆ ಇದೆ. ಸೊ ಅವಾಗ ಮಾತ್ರ ಇದನ್ನು ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ. ಈಗ ಶಾಲೆ ಕಾಲೇಜುಗಳಲ್ಲಿ ಕೂಡ ಬರೀ ಮಾಸ್ತರ್ ಪಾಠ ಮಾಡೋದು, ಟೀಚರ್ ಪಾಠ ಮಾಡೋದು ಅಷ್ಟೇ ಅಲ್ಲ, ನೈತಿಕ ಪಾಠನೇ ಇರ್ತೈತೆ. ಅಲ್ಲಿ ಏನು ನಡೀತಾವು, ಏನು ನಿಮ್ಗೆ ಅಲ್ಲಿ ಹೇಳೋಕ್ಕಾಗಲಿ, ಚೇರ್ಮನ್ಗೆ ಹೇಳೋದು, ಆಡಳಿತ ಮಂಡಳಿ ಹೇಳೋದು, ಅವ್ರ ಪೇರೆಂಟ್ಸ್ ಕರೆಸಿ ಸೂಕ್ಷ್ಮವಾಗಿ ಹೇಳೋದು, ಹಿಂಗೆ ನಡೀತದೆ, ಹಿಂಗೆ ಆಗ್ತಾ ಇದೆ. ಯಾಕಂದ್ರೆ ಅಲ್ಲಿ ಬದುಕು ಹಾಳಾಗ್ತಾ ಇದೆ, ನಿಮ್ಮ ಕಣ್ಣೆದ್ರಿಗೆ ಕಾಣುತ್ತೆ. ನನಗೆ ಯಾಕೆ ಬೇಕು ಅನ್ನುವಂಥ ಏನು ತಾತ್ಸಾರ ಮನೋಭಾವನೆ ಇದೆ ಅಲ್ಲ, ಅದು ಬಹಳ ಡೇಂಜರ್. ನಾಳೆ ನಿಮ್ಮ ಕುಟುಂಬಕ್ಕಾದಾಗ ದೊಡ್ಡ ಕಣ್ಣೀರು ಹಾಕ್ತೀರಿ. ಸೊ ಈ ವಿಚಾರವನ್ನ ಇವತ್ತು ಮುಂದಿಟ್ಟುಕೊಂಡು ಕ್ರಾಂತಿ ಸೇನೆ ಲವ್ ಜಿಹಾದ್ ಬಗ್ಗೆ ಬಹಳಷ್ಟು ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾ ಇದೆ. ಸೊ ಹಾಗಾಗಿ ದಿ ಕೇರಳ ಸ್ಟೋರಿ ಸಿನಿಮಾ ಫಸ್ಟ್ ಆ್ಯಂಡ್ ಸೆಕೆಂಡ್ ಎರಡನ್ನೂ ಕೂಡ ಈ ಯುವತಿಯರಿಗೆ ತೋರಿಸ್ತಾರೆ. ನೋಡ್ರಿ, ಮೊದಲೇದು 200 ಹೆಚ್ಚು ಯುವತಿಯರು ನೋಡಿದ್ದಾರೆ. ಸೆಕೆಂಡ್ ಪಾರ್ಟ್ನಲ್ಲಿ 650ಕ್ಕೂ ಹೆಚ್ಚು ಬಂದಿದ್ದಾರೆ. ಅಂದ್ರೆ ಜಾಗೃತಿ ಆಗ್ತಾ ಇದ್ದಾರೆ. ಪಿಕ್ಚರ್ ನೋಡುವಂಥದ್ದಲ್ಲ ಹುಚ್ಚು, ಲವ್ ಜಿಹಾದ್ ಅಂದ್ರೆ ಏನು ತಿಳ್ಕೋಬೇಕು, ಯಾಕೆ ಮಾಡ್ತಾ ಇದ್ದಾರೆ, ಇಲ್ಲಿ ಇದರ ಉದ್ದೇಶ ಏನು, ಯಾರು ಪ್ರೇರಕರು, ಪ್ರೇರಣೆ ಯಾರು, ಹಿಂದಿನ ಉದ್ದೇಶ ಏನು, ನಾವು ಮುಂದೆ ಹೆಜ್ಜೆ ಇಟ್ಟರೆ ಏನಾಗತ್ತೆ. ಕೆಲವು ಆಕರ್ಷಣೆಗಳನ್ನ ಮಾಡ್ತಾರೆ, ಆಕರ್ಷಕನೇ ಬಲಿ ಆಗ್ಬೇಡಿ. ಆಮೇಲೆ ನಾವು ಕೂಡ ಡ್ರೆಸ್ ಕೋಡು ನೋಡಿ, ನಮ್ಮ ಹಿಂದುತ್ವ ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ. ಡ್ರೆಸ್ ಕೋಡ್ ನೋಡಿದ್ರಾ, ಹಣೆ ಕುಂಕುಮ ಇಲ್ಲ, ಕೈಗೆ ಬಳೆ ಇಲ್ಲ. ಹಣೆ ಕುಂಕುಮ ಯಾಕೆ ಹಚ್ಚೋದು? ಅಗ್ನಿದೇವ ಅದು, ಬೆಂಕಿಯದು ಸುಡುತ್ತೆ, ಅದಕ್ಕೆ ಕೆಂಪದು ಹಚ್ಚೋದು, ಸುಮ್ಮನೆ ಅಲ್ಲ ಕಲರ್ ಹಚ್ಚೋದು. ಅದು ಯಾರು ಮಾಡ್ತಾ ಇದ್ದಾರೆ? ನಮ್ಮ ಧರ್ಮ, ನಮ್ಮ ಪೂಜೆ ಪುನಸ್ಕಾರ ಇವ್ರು ಹೇಳಿದ್ರಲ್ಲ, ಅವೆಲ್ಲ ನಾವು ಮಾಡಿದಾಗ ಮಾತ್ರ ಈ ಲವ್ ಜಿಹಾದ್ ತಡಿಲಿಕ್ಕೆ ಸಾಧ್ಯತೆ ಇದೆ. ಹೆಣ್ಣು ಮಕ್ಕಳು ಜಾಗೃತ ಆಗಬೇಕು, ಪೇರೆಂಟ್ಸ್ ಜಾಗೃತ ಆಗಬೇಕು, ಸಮಾಜ ಜಾಗೃತ ಆಗಬೇಕು, ಸಂಘಟನೆಗಳು ಹೆಚ್ಚು ಈ ಬಗ್ಗೆ ಶ್ರಮ ಪಡಬೇಕು, ಕ್ರಾಂತಿ ಸೇನಾಂಗೆ ಟೊಂಕ ಕಟ್ಟಿ ನಿಲ್ಲಬೇಕು. ಅವಾಗ ಇದಕ್ಕೇನಾದರೂ ಕಡಿವಾಣ ಹಾಕಲಿಕ್ಕೆ ಸಾಧ್ಯ, ಹಿಂದೂ ಯುವತಿಯರ ಕಣ್ಣೀರನ್ನು ತಡಿಲಿಕ್ಕೆ ಸಾಧ್ಯತೆ ಇದೆ. ಸೊ ಇಂಥ ವಿಚಾರಗಳನ್ನು ನಮ್ಮ ಜೊತೆ ಇವತ್ತು ಬಾಬು ಬಾಕ್ಳೆ ಅವರು ಬಹಳ ಆತ್ಮೀಯವಾಗಿ ಹಂಚಿಕೊಂಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ. ನಮಸ್ಕಾರ.